ಯಾದಗಿರಿ ಜಿಲ್ಲೆ. ಕರ್ನಾಟಕದಲ್ಲಿ ಅತಿ ಹಿಂದುಳಿದ ಜಿಲ್ಲೆಯಾದ ಯಾದಗಿರಿ ಸಾವಿರಾರು ವರ್ಷಗಳ ಇತಿಹಾಸವನ್ನು ತನ್ನೊಳಗೆ ಅವಿತುಕೊಂಡು ಕೂತಿದೆ. ಇಂತಹ ಇತಿಹಾಸವನ್ನು ಹೊರತೆಗೆದು ಜನರಿಗೆ ತಿಳಿಸುವ ನನ್ನ ಕಾರ್ಯ ಶುರುವಾಗಿದ್ದು ಮುದನೂರು ಎಂಬ ಗ್ರಾಮದಿಂದ. ಬಸವ ಪೂರ್ವ ಯುಗದ ವಚನಕಾರರಾದ ಜೇಡರ ದಾಸಿಮಯ್ಯನವರ ಜನ್ಮಸ್ಥಳವಾದ ಈ ಮುದನೂರು ಶಾಸನಗಳಲ್ಲಿ ಮುದಿ-ನೂರು, ಶಾಸನದ ಮನೆ ಮುದಿ-ನೀರು, ರಾಮದತ್ತಿ ಅಗ್ರಹಾರ ಎಂದೇ ಉಲ್ಲೇಖಗೊಂಡು ಸಗರ ಐನೂರಕ್ಕೆ ಸೇರಿದ ಪ್ರಮುಖ ಧಾರ್ಮಿಕ, ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕೇಂದ್ರವಾಗಿತ್ತು. ರಾಮೇಶ್ವರ ದೇವಸ್ಥಾನ. ಜೇಡರ ದಾಸಿಮಯ್ಯನವರ ಅಂಕಿತನಾಮವಾದ ರಾಮನಾಥ ಇಲ್ಲಿನ ಪ್ರಮುಖ ಆರಾಧ್ಯ ದೈವ. ಈ ದೇವಸ್ಥಾನ ಪೂರ್ವಾಭಿಮುಖವಾಗಿದ್ದು ಇದು ದ್ವಿಕೂಟ ರಚನೆಯನ್ನು ಹೊಂದಿದೆ. ಪೂರ್ವ ಮತ್ತು ಪಶ್ಚಿಮ ಮುಖವಾಗಿ ಗರ್ಭಗೃಹ ಹಾಗೂ ತೆರೆದ ಅಂತರಾಳಕ್ಕೆ ಒಂದೇ ನವರಂಗವನ್ನು ಒಗ್ಗೂಡಿಸುತ್ತದೆ. ನವರಂಗಕ್ಕೆ 2 ಕಡೆಯಿಂದ ಪ್ರವೇಶ ದ್ವಾರವಿದೆ. ರಾಮೇಶ್ವರ ದೇವಸ್ಥಾನದ ಪಕ್ಕದಲ್ಲಿ 5 ಕಿರು ದೇವಾಲಯಗಳು ಕಂಡುಬಂದಿದ್ದು ಸಿದ್ಧಲಿಂಗ, ಸಂಗಮೇಶ್ವರ ದೇವಾಲಯಗಳೇ ಪ್ರಮುಖವಾಗಿದ್ದು ಇನ್ನುಳಿದ ದೇವಾಲಯಗಳಲ್ಲಿ ಯಾವುದೇ ಮೂರ್ತಿಗಳು ಕಂಡುಬಂದಿಲ್ಲ. ಇಲ್ಲಿರುವ ದೇವಾಲಯಗಳ ಮೇಲೆ ಮನೆಯನ್ನು ಕಟ್ಟಿರುವುದರಿಂದ ದೇವಾಲಯ ಮತ್ತು ಮನೆ ಎರಡನ್ನೂ ಗುರುತಿಸುವುದು ತುಂಬ ಕಷ್ಟವಾಗಿದೆ. ನೀವು ಇಷ್ಟು ಹುಡುಗರೆಲ್ಲ ಯಾಕೆ ಬಂದಿರಲಿ? ಯಾವ ಸಾಲ ನಿಮ್ಮದು? ಆ ಪಿಕ್ನಿಕ್ ಏನು ಕಲ್ತ್ರಿ ಇಲ್ಲಿ? ಯಾರ್ದು ಇತಿಹಾಸ? ದೇವರ ದಾಸಿಮಯ್ಯ. ಕಲ್ಯಾಣದ ಚಾಲುಕ್ಯ ಅರಸ 6ನೇ ವಿಕ್ರಮಾದಿತ್ಯನ ಕಾಲಕ್ಕೆ ಸೇರಿದ 1099ರ ಶಾಸನವೇ ಈ ಗ್ರಾಮದಲ್ಲಿ ಸಿಕ್ಕಂಥ ಪ್ರಾಚೀನ ಶಾಸನವಾಗಿದೆ. ಈ ಗ್ರಾಮದಲ್ಲಿ ಒಟ್ಟು 21 ಶಾಸನಗಳು ದೊರೆತಿದ್ದು ಇವುಗಳಲ್ಲಿ ಕುಮಾರೇಶ್ವರ, ಅಗರಟಿಯ ಉಗ್ರ ಭೀಮೇಶ್ವರ, ಕಕ್ಕೇರಿಯ ಕಕ್ಕೇರೇಶ್ವರ, ಚಿಕ್ಕಮುದನೂರಿನ ಗೋಪಾಲಸ್ವಾಮಿ, ಲಕ್ಷ್ಮಣೇಶ್ವರ, ರಾಮನಾಥ, ಮಾರ್ಕಂಡೇಶ್ವರ, ನಾರಾಯಣ ಹಾಗೂ 1214ರಲ್ಲಿ ಐಹೊಳೆಯ ಐನೂರರ ಸಂಘದ ಮುದಿ-ನೀರು ರಾಮೇಶ್ವರ ದೇವರಿಗೆ ಬಿಟ್ಟಂಥ ಶಾಸನವನ್ನು ತಿಳಿಸುತ್ತವೆ. ಜೇಡರ ದಾಸಿಮಯ್ಯನವರ ಹೆಸರಿನಲ್ಲಿ ಒಂದು ವಿಚಾರ ವೇದಿಕೆ ಏರ್ಪಡಿಸಿದ್ದು ವಚನಗಳನ್ನು ಸಂಗ್ರಹಿಸುವ ಹಾಗೆ ಅವುಗಳನ್ನು ಜನರಿಗೆ ತಲುಪಿಸುವ ಕಾರ್ಯವನ್ನು ಜೇಡರ ದಾಸಿಮಯ್ಯ ವಿಚಾರ ವೇದಿಕೆ ಮಾಡುತ್ತಿದ್ದು ಇವು ಜಿಲ್ಲೆ ಹಾಗೂ ರಾಜ್ಯಗಳವರೆಗೆ ಅವರ ವಿಚಾರಗಳನ್ನು ಸಾರುತ್ತಾ ಅವರ ಹೆಸರಿನಲ್ಲಿ ಒಂದು ಶಾಲೆಯನ್ನು ತೆರೆದು ಮಕ್ಕಳಲ್ಲಿ ದಾಸಿಮಯ್ಯನವರ ವಚನಗಳ ಮಹತ್ವ ಹಾಗೂ ಸಮಾಜಕ್ಕೆ ಅವರು ಕೊಟ್ಟಂಥ ಕೊಡುಗೆಗಳನ್ನು ತಿಳಿಸುತ್ತಾ ಬಂದಿದೆ. ಅವರಿಗೆ ಒಂದು ಕೋಟಿಯಲ್ಲಿ ಒಂದು ಕಲ್ಯಾಣ ಮಂಟಪ ಕಟ್ಟಿಸಿದ್ದಾರೆ, ಶೌಚಾಲಯ ಕಟ್ಟಿಸಿದ್ದಾರೆ. ಈಗ ಅದರಿಂದ 5 ಕೋಟಿ ರೂಪಾಯಿ ಯಡಿಯೂರಪ್ಪರೇ ಸ್ವತಃ ಬಂದು ಇಲ್ಲಿ ಅದನ್ನು ಸಹಸ್ರ ಮಾನೋತ್ಸವ ಉದ್ಘಾಟನೆ ಮಾಡಿಸಿ ಅದನ್ನು ಏನು ಮಾಡ್ಯಾರ, ಈಗ 5 ಕೋಟಿ ರೂಪಾಯಿ ರಿಲೀಸ್ ಮಾಡ್ಯಾರ. 5 ಕೋಟಿ ರಿಲೀಸ್ 3 ಕೋಟಿ ಡಿ ಸಿ ಅವರು ಇಲ್ಲಿ ಬಂದು ಜಮಾ ಆಗಿದೆ. ಅದರಲ್ಲಿ ಈಗ ಪುಷ್ಕರಣಿಗಳು, ಕೆಲವೊಂದು ಪುಷ್ಕರಣಿಗಳು ಅಭಿವೃದ್ಧಿ ಆಗಿದೆ, ಅದು ಮಾಡಿದ್ದಾರೆ. ಇನ್ನೊಂದು 2-3 ಪುಷ್ಕರಣಿಗಳು ಮರಳು ತೀರ್ಥ, ಒಂದು ಸಂಗಮ ತೀರ್ಥ, ಲಕ್ಷ್ಮಣ ಅದೇ ಹೇಳಿದ್ದೆ, ರಾಮತೀರ್ಥ, ಲಕ್ಷ್ಮಣ ತೀರ್ಥ, ಪಾಂಡು ತೀರ್ಥ, ಸಕ್ಕರೆ ತೀರ್ಥ, ಹಾಲು ತೀರ್ಥ, ಸಂಗಮ ತೀರ್ಥ, ಮರಳು ತೀರ್ಥ, ಇಷ್ಟು 7 ಪುಷ್ಕರಣಿಗಳು. ಇವು ತಾನಾಗಿ ನಮ್ಮ ತುಂಬಿರುವುದು ರೈತರಿಗೆ ಸಾವಿರಾರು ಎಕರೆ ಭೂಮಿಯನ್ನು ಕೃಷಿಗೆ ಕುಡಿಲಿಕ್ಕೆ, ಈಜಾಡ್ಲಕ್ಕ ಎಲ್ಲದಕ್ಕೆ ಮಾಡ್ತಾರೆ. ನೀವು ಈಜಾಡ್ತಾರೆ ಅಲ್ಲಿ, ನಮ್ಮಲ್ಲಿ ಕುಡಿಯೋದಕ್ಕೆ, ಈಜಾಡೋದಕ್ಕೆ ಎಲ್ಲ ಮಾಡ್ತಾರೆ. ಆದರೆ ನಮ್ಮಲ್ಲಿ ನೀರನ್ನು ಭಾಳ ಇದು ಸಿಗ್ತದೆ, ನೀರಿದ್ದು ಸಂಪನ್ಮೂಲ ಭಾಳ ಅದ. ಅದಕ್ಕೆ ನಾವು ಈಜಾಡೋಕ್ಕೆ ಉಪಯೋಗ ಮಾಡ್ತೀವಿ ಬಾವಿ. ಈಗ ನಾವು ಇದು ಮಾಡ್ತೀವಿ, ಅವು ಉಳಿಕೆಲ್ಲ ಬೋರ್ವೆಲ್ ನೀರು ಅವೆಲ್ಲ ಇದೆ. ಹಾಂ, ದೇವರ ದಾಸಿಮಯ್ಯ ದಿನ ಒಂದು ವಚನಗಳು ನಾವು ದೇವರದಾಗ ಒಂದು ಹೇಳ್ತೀವಿ. ಅದರಲ್ಲಿ ಸಾಕಷ್ಟು ನಾವು ದೇವರ ದಾಸಿಮಯ್ಯನ ಬಗ್ಗೆ ಪುಸ್ತಕ ಪ್ರಿಂಟ್ ಮಾಡಿಸಿದ್ವಿ. ಮುದನೂರು ದೇವರ ದಾಸಿಮಯ್ಯ, ಆಮ್ಯಾಗ ಜ್ಞಾನಕಿರಣ ದೇವರ ದಾಸಿಮಯ್ಯ, ಆಮ್ಯಾಗ ತವನಿಧಿ ಪಡೆದಂತ ದೇವರ ದಾಸಿಮಯ್ಯ, ಶಿವನ ಆ ತವನಿಧಿ ದೇವರ ದಾಸಿಮಯ್ಯ, ಹಿಂಗೆ ಅನೇಕ ದೇವರ ದಾಸಿಮಯ್ಯನ ಹೆಸರಲ್ಲೇ ನಾವು ಭಾಳ ಇದು ಮಾಡಿದ್ವಿ. ಇದೆಲ್ಲ ಅನೇಕ ಒಂದು ಸಂಸ್ಕೃತಿ ಒಂದು ಇದು ಮಾಡಿದ್ವಿ, ಒಂದು ಫಂಕ್ಷನ್ಗಳು ಮಾಡಿದ್ವಿ. ಆಮೇಲೆ ಪೂರಾ ಬೆಂಗಳೂರು ತನಕ ಹೋಗಿ ನಾವು ಗೌರ್ಮೆಂಟ್ ಹೋರಾಟ ಮಾಡಿ ರೊಕ್ಕ ತಂದು ಮಾಡಿಸಿ ಅಭಿವೃದ್ಧಿ ಮಾಡಿಸ್ತಕ್ಕಂಥ ಒಂದು ಕೆಲಸ ಮಾಡ್ತೀವಿ. ಇಲ್ಲಿ ನಮ್ಮೆಲ್ಲ ಹಿರಿಯರೆಲ್ಲ ಹಿಂದಕ್ಕೆ ದೇವರ ದಾಸಿಮಯ್ಯ ಜಾತ್ರೆ ಮಾಡ್ತಿದ್ರು. ಬರೀ ಜಾತ್ರೆ ಮಾಡಿದ್ರೆ ಏನಾಗಲ್ಲ ಅಂತೇಳಿ ನಾವು ಒಂದು ದೇವರ ದಾಸಿಮಯ್ಯ ವಿಚಾರ ವೇದಿಕೆ ಹಾಕಿದ್ದೀವಿ ನಮ್ಮ ಅಧ್ಯಕ್ಷತೆ. ಆ ವಿಚಾರಿಕೆಯಿಂದ
ಮೊದಲ ಈ ಎಲ್ಲವಾದ ದೇವರ ದಾಸಿಮೆ ಅಂತ ಯಾರಂತ ಗೊತ್ತಿದ್ದಿಲ್ಲ. ಈಗ ಆಲ್ರೆಡಿ ಈಗ ಇಡೀ ಕರ್ನಾಟಕ ರಾಜ್ಯದ ತುಂಬ ದೇವರ ದಾಸಿಮೆಯಿಂದ ಒಂದು ಜಯಂತಿ ಮಾಡ್ತಾರೆ ಸರ್ಕಾರ ಕಣ್ಣಿಂದ. ಇಡೀ ರಾಜ್ಯ ತುಂಬ ಎಲ್ಲ ಆಫೀಸ್ಗಳು. ಆಮ್ಯಾಗ ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರ, ಗುಜರಾತ್, ಛತ್ತೀಸ್ಗಢ, ಮಧ್ಯಪ್ರದೇಶ, ತಮಿಳುನಾಡು, ಆಂಧ್ರದಲ್ಲಿ ದೇವರ ದಾಸಿಮೆಯನ್ನು ಎಲ್ಲ ಒಂದು ಸಂಘಗಳು ಸ್ಥಾಪನೆ ಮಾಡಿ ಅಲ್ಲೇನಾದ್ರು ಮೂರ್ತಿಗಳನ್ನ ದೇವರ ದಾಸಿಮೆನ ದೇವಸ್ಥಾನಗಳನ್ನ ಕಟ್ಟಕತ್ತಾರೆ ಎಲ್ಲರೂ ಅವ್ರವ್ರು. ಇನ್ನೊಂದು ಇದು ಒಂದು ದೇವರ ದಾಸಿಮೆ ಅಂದ್ರೆ ಜೇಡರ ದಾಸಿಮಯ್ಯ, ದೇವರ ದಾಸಿಮಯ್ಯ ಅಂತ ಹಿಂಗೆ ಒಂದು ಹೆಸರು ವಾಡ್ತಿತ್ತು. ಜೇಡರ ದಾಸಿಮಯ್ಯ, ದೇವರ ದಾಸಿಮಯ್ಯ ಇಬ್ರು ಒಬ್ಬರೇ. ಜೇಡರ್ ಅಂದ್ರೆ ಅವರು ಕುಲ ಕಸುಬು, ಜೇಡರ್ ಅಂದ್ರೆ ಬಟ್ಟೆ ನೇಯೋದು. ಬಟ್ಟೆ ನೇಯೋದನ್ನು ನೇಕಾರಿಕೆಯನ್ನು ಇನ್ನು ಶಿವ ಒಂದು ತವನಿಧಿ ಕೊಟ್ಟ ಮ್ಯಾಗ ಅವನಿಗೆ ಈ ಒಂದು ನೇಕಾರಿಕೆ ಅಂದ್ರೆ ಅವರು ಒಂದು ಕುಲಕ್ಕೆ ಸೀಮಿತ ಆಗಬಾರ್ದು ಅಂತ ತಿಳ್ಕೊಂಡು ಅವನಿಗೆ ಶಿವನೇ ಒಂದು ನೀನು ಜೇಡರ ದಾಸಿಮೆ ಅಲ್ಲಪ್ಪ ದೇವರ ದಾಸಿಮೆ ಅಂತ ಅವನೇ ಒಂದು ಹೆಸರು ಇಟ್ಟು ಹೋಗ್ಯಾನ. ಅದೇ ರೀತಿ ನಾವು ದೇವರ ದಾಸಿಮೆ ಅಂತೇಳಿ ನಾವು ಈ ಪ್ರಸ್ತುತಿಯಲ್ಲಿ ಅದು ಬಂದಿದೆ. ಸರ್, ಇದು ದೇವರ ದಾಸಿಮಯ್ಯನವರು ಇಲ್ಲಿ ಅವ್ರ ಜನ ಐಕ್ಯ ಸ್ಥಳ ಐತೆ. ದೇವರ ದಾಸಿಮೆಯಿಂದ ಇಲ್ಲಿ ಅಂದ್ರೆ ಇಲ್ಲೇ ಅವರು ಜನ್ಮ ತಾಳಿದ್ದು, ಇಲ್ಲೇ ಅವರು ಐಕ್ಯ ಸ್ಥಾನ ಆದ್ರೆ ಐಕ್ಯ ಸ್ಥಾನ ಇಲ್ಲಿ ಏನು ಗುರುತಿಸ್ಲಕ್ಕ ನಮಗೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ನಮ್ಮ ಇದರಲ್ಲಿ ಹಿಂದೆ ಏನದಂದ್ರೆ ಇತಿಹಾಸದಲ್ಲಿ ಇಲ್ಲ ರೀ. ಆದ್ರೆ ನಾವು ಒಂದು ಏನೋ ಇಲ್ಲಿ ಶಿವಲಿಂಗಗಳವ, 108 ಶಿವಲಿಂಗಗಳು, ಅಲ್ಲಿ ಗುಡಿಗಳವ. ಆ ಗುಡಿಯಲ್ಲೇ ಒಂದು ಎಲ್ಲೋ ದೇವರ ದಾಸಿಮೆ ಇಂದಿದ್ದಂತ ನಾವು ಎಲ್ಲರೂ ಊಹೆ ಮಾಡಿದ್ವಿ. ಅದು ಇನ್ನೂ ಒಂದು ಸ್ವಲ್ಪ ಸಂಶೋಧನೆ ಆದಾಗ, ಆಮೇಲೆ ಪ್ರಾಚ್ಯ ವಸ್ತು ಇಲಾಖೆಗಳು ಅದನ್ನು ಉತ್ಖನನ ಆದಾಗ, ಅಥವಾ ಸರ್ಕಾರದವ್ರು ಏನಾರು ಮಾಡಿ ಇದನ್ನು ಬೆಳವಣಿಗೆ ಮಾಡಿ ಒಂದು ಪ್ರವಾಸಿ ಕೇಂದ್ರ ಮಾಡಿ ಒಂದು ಏನಾದ್ರು ಸಹಕಾರ ಕೊಟ್ಟಾಗ ಅದು ಬಯಲಿಗೆ ಬರ್ತದಂತ ನಮ್ಮದೊಂದು ಉದ್ದೇಶ. ಈ ಮನೆಗಳನ್ನು ತೆಗೆದ್ರೆ ಒಂದು ಕೆಲವೊಂದು 108 ದೇವಾಲಯಗಳು, 108 ಶಿವಲಿಂಗಗಳು ಆ ಮನೆಯನ್ನು ಸ್ಥಳಾಂತರಿತ ಮಾಡಿದಾಗ ಅವು ಹೊರಗೆ ಬೀಳ್ತಾವಂತ ನಮ್ಮದು ಉದ್ದೇಶ. ನೀವು 108 ದೇವಸ್ಥಾನ ಅಂತ ಹೇಳ್ತಾರಲ್ಲ, ಈ 108 ದೇವಸ್ಥಾನ ಬಗ್ಗೆ ಉಲ್ಲೇಖ ಅದ ರೀ. ಈ ಇತಿಹಾಸದಲ್ಲಿ ಅದ ಅಂದ್ರೆ 18 ಶಿಲಾಶಾಸನಗಳಿವೆ. ಇಲ್ಲಿ ಶಿಲಾಶಾಸನಗಳು ನಮ್ಮಲ್ಲಿ ಒಂದು ಮುಖ್ಯ ಆದವು 18 ಶಿಲಾಶಾಸನಗಳು. ಆ ಶಿಲಾಶಾಸನಗಳು ಹಿಂದೂ ರಾಜರ ಕಾಲದಲ್ಲಿನೂ ಅವು ಇಲ್ಲಿ ಅಳವಡಿಸಿ ಹೋಗಿದ್ದಾರೆ ಶಿಲಾಶಾಸನ. ಈಗಾದರೂ ನಿಮ್ಗೆ ಆ ದೇವರ ದಾಸಿಮೆಯಲ್ಲಿ ಪಕ್ಕದಲ್ಲಿ ಗುಡಿ ಬಾಜುದಲ್ಲಿ ಅಥವಾ ಗುಡಿಯಲ್ಲಿ ಅವೆಲ್ಲ ಸಿಗ್ತಾವೆ ಶಿಲಾಶಾಸನಗಳು. ಅನೇಕ ಶಿಲಾಮೂರ್ತಿಗಳು ಎಲ್ಲಿ ನಾವು ಒಂದು ದೇವಾಲಯ ಅಲ್ಲಿ ತೋಡ್ತೀವಿ ಅಲ್ಲಿ ಶಿಲಾಮೂರ್ತಿಗಳು ಮಾಡ್ತಾವೆ. ಅವು ಅನೇಕ ಶಿಲಾಮೂರ್ತಿಗಳು ನಾವು ಇಲ್ಲಿ ಅಷ್ಟು ಅವರಿಗೆ ಕಿಮ್ಮತ್ತಿರಲಿಕ್ಕಿಲ್ಲ. ಆ ಶಿಲಾಮೂರ್ತಿಗಳು ಆ ಒಂದು ಪ್ರಾಚ್ಯ ವಸ್ತು ಇಲಾಖೆಗೆ ಭಾಳ ಅಗಾಧವಾದ ಒಂದು ಬೆಲೆ ಇದೆ. ಅದಕ್ಕೆ ಅವನ್ನ ಪ್ರಾಚ್ಯ ವಸ್ತು ಇಲಾಖೆಗೂ ನಾವು ಅನೇಕ ಲೆಟರ್ಗಳು ಬರೆದಿವಿ. ಈಗ ಅದನ್ನು ಸುಧಾರಣೆ ಮಾಡಬೇಕು, ಅದನ್ನು ಇದು ಮಾಡ್ಬೇಕಂತ ಕೆಲವೊಂದು ಸರ್ಕಾರದವ್ರನ್ನು ಅದ್ರ ಬಗ್ಗೆ ಗಮನ ತೊಗೊಂಡಿದ್ದಾರೆ. ಈಗ ಇನ್ನೂ ಅನೇಕ ಕೆಲಸಗಳು ಅಭಿವೃದ್ಧಿಯಾಗಿ ಅದನ್ನು ನಡಿಬೇಕಂತ ನಾವು ದೇವಸ್ಥಾನ ಜೀರ್ಣೋದ್ಧಾರ ಆಗ್ಲಕತ್ತೀವಿ. ಈ ಸರ್ಕಾರದವರು 6 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಆಮೇಲೆ ಜನರನ್ನು ಈಗ ಅದ್ರ ಬಗ್ಗೆ ಆಸಕ್ತಿ ತೋರಿಸಿ ಭಕ್ತಿಯಿಂದ ಅದನ್ನು ತಮ್ಮದೇ ಸಹಾಯ ಇದರಿಂದ ಕೆಲವೊಂದು ಸುಧಾರಣೆ ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ಗ್ರಾನೈಟ್ ಕಲ್ಲು ಹಾಸಿರ್ಬೋದು, ಒಳಗೆ ಒಂದು ಅದಕ್ಕೆ ಪರಿಶಿ ಹಾಸಿರ್ಬೋದು, ಅಥವಾ ಅದರ ಬಯಲು ಜಾಗವನ್ನು ಸ್ವಚ್ಛ ಮಾಡುತ್ತಿರ್ಬೋದು. ಅವೆಲ್ಲ ನಾವು ಮುದ್ನೂರು ಬೀದರು ಆ ಒಂದು ಸಮಿತಿ ಅಥವಾ ಒಂದು ಇದರಿಂದ ಭಕ್ತರು ಎಲ್ಲರೂ ಸೇರಿ. ಇದು ಜೇಡರ ದಾಸಿಮಯ್ಯ ಊರು ಯಾವುದು ಅಂದ್ರೆ ಮುದ್ನೂರು ಬಿ ಇದಲ್ಲಿ ದೇವರ ದಾಸಿಮಯ್ಯ. ಇದು ಮುದ್ನೂರು ಕೆ ಅಂದ್ರೆ ಅದು ಅಲ್ಲಿ ನಡುವಂದ ಹಳ್ಳ ಅಂದ್ರೆ ನಾಲೆ ಅಷ್ಟೇ ಅಡ್ಡ. ಆ ನಾಲೆ ದಾಟಿದ ತಕ್ಷಣವೇ ಮುದ್ನೂರು ಬಿ. ಇದು ಮುದ್ನೂರು ಕೆ ಒಳಗೆ ಯಾವ್ದು ದೇವಸ್ಥಾನ? ಮುದ್ನೂರು ಕೆದಾಗ ಇಲ್ಲಿ ಇದೆ ರೀ ಮಲ್ಲಿಕಾರ್ಜುನ ದೇವಸ್ಥಾನ ಇದೆ ಇಲ್ಲಿ. ಆಮ್ಯಾಗ ಭೃಂಗಿ ದೇವಸ್ಥಾನ ಇಲ್ಲಿ ಮುದ್ನೂರು ಬೇದಲ್ಲಿ ಹೋಗೋ ಲೆಫ್ಟಿಗೆ ಒಂದು ಭೃಂಗಿ ದೇವಸ್ಥಾನ ಇದೆ. ಕರ್ನಾಟಕದಲ್ಲಿ ಅತಿ ಹಿಂದುಳಿದ ಜಿಲ್ಲೆಯಾದ ಯಾದಗಿರಿ ತನ್ನ ಒಡಲೊಳಗೆ ಸಾವಿರಾರು ದೇವಾಲಯಗಳನ್ನು ಮತ್ತು ಸಾವಿರಾರು ವರ್ಷಗಳ ಇತಿಹಾಸವನ್ನು ಒಳಗೊಂಡಿದೆ. ಅಶೋಕನಿಂದ ಹಿಡಿದು ಸುರಪುರದ ನಾಯಕರವರೆಗೂ ಇಲ್ಲಿ ಆಳಿದಂಥ ಹಲವಾರು ಮನೆತನಗಳ ಬಗ್ಗೆ ಇಲ್ಲಿರುವ ಜನರಿಗೆ ಗೊತ್ತಿಲ್ಲ. ಇನ್ನು ಬೇರೆಯವರು ತಿಳಿದುಕೊಳ್ಳುವುದು ತುಂಬ ದೂರದ ಮಾತು. ಇಲ್ಲಿರುವ ಸ್ಥಳೀಯರು ಯಾದಗಿರಿ ಜಿಲ್ಲೆಯವರೇ ನಿಮ್ಮ ಅಕ್ಕಪಕ್ಕದ ಊರಿನಲ್ಲಿ ಯಾವುದಾದರೂ ಪ್ರವಾಸಿ ಸ್ಥಳ ಇದ್ದರೆ, ಯಾವುದಾದ್ರೂ ದೊಡ್ಡ ದೇಗುಲಗಳು ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಆ ಸ್ಥಳಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಕಲೆ ಹಾಕಿ ಜನರ ಮುಂದೆ ತೆರೆದಿಟ್ಟು ಅವುಗಳನ್ನು ಅಭಿವೃದ್ಧಿ ಮಾಡುವಲ್ಲಿ ನಿಮ್ಮ ಪಾತ್ರ ಬಹುಮುಖ್ಯವಾದದ್ದು. ನಿಮ್ಮ ಸಹಕಾರ ಪ್ರೀತಿ ಹಾಗೇ ಇರಲಿ. ಮತ್ತು ಹೊಸ ವಿಡಿಯೋದಲ್ಲಿ ಸಿಗೋಣ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ